ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಉಡುಪಿ ಟ್ರಿಪ್ನ ಸೆಕೆಂಡ್ ಡೇ. ಟ್ರಿಪ್ಪೆಲ್ಲ ಫಸ್ಟ್ ಡೇನೇ ಮುಗೀತು. ಇವತ್ತು ಇಲ್ಲಿ ಫ್ರೆಂಡು ಮಗುದು ನಾಮಕರಣ ಇದ್ದಿದ್ದಕ್ಕೆ ರೆಡಿಯಾಗಿ ಹೊರಟ್ವಿ. ಸೊ ಅಷ್ಟರಲ್ಲಿ ನಮ್ಮ ಮನೆಯವರು ನನ್ನ ಮಗಳದ್ದು ಒಂದಷ್ಟು ಫೋಟೋಸು ಎಲ್ಲ ತೆಗೆದು ವೆಯ್ಟ್ ಮಾಡ್ತಾಯಿದ್ರು. ಕೆಳಗಡೆ ಹೋಗಿದ ತಕ್ಷಣ ಒಂದು ಫ್ಲವರ್ ತಂದುಕೊಟ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವ್ರಿಗೆ ಇಷ್ಟ ಆಯಿತು ಅಂತ ಅದಕ್ಕೆ ನನಗೆ ತಂದುಕೊಟ್ರು. ನಾನು ತೊಗೊಂಡೋಗಿ ನನ್ನ ಮಗಳಿಗೆ ಕೊಟ್ಟೆ. ಅವಳ ಫುಲ್ ಖುಷಿಲಿ, ಅಂದರೆ ಅದನ್ನು ಎಂಜಾಯ್ ಮಾಡೋಷ್ಟು ಮೆಚುರಿಟಿ ಇಲ್ಲ ಅಲ್ವಾ, ಹಾಗಾಗಿ ಚೆನ್ನಾಗಿ ಆಟ ಆಡಿ ಚೆನ್ನಾಗಿ ಕಿತ್ತಾಕಿ ಎಸ್ಕಿ ಪಸ್ಕಿ ಮಾಡಿದ್ಲು. ಸೊ ಅಲ್ಲಿಂದ ಓಡೋಷ್ಟರಲ್ಲೇ ಟೈಮ್ ಆಗಿಬಿಟ್ಟಿತ್ತು ನಮ್ಮದು. ಎಲ್ಲ ಆಲ್ರೆಡಿ ಹೊರಟೋಗಿದ್ರು ಫಂಕ್ಷನ್ಗೆ. ಲಾಸ್ಟ್ ಟ್ರಿಪ್ ನಮ್ಮದೇ ಇತ್ತು ಅಲ್ಲಿಗೆ ಹೋಗೋದು. ಸೊ ರೆಡಿಯಾಗಿ ಮತ್ತೆ ಅಲ್ಲೆಲ್ಲ ಒಂದಷ್ಟು ಫೋಟೋಸ್ ತಗೊಂಡಿದ್ವಿ, ರೆಡಿಯಾಗಿದ್ವಲ್ಲ ಅಂತ ಅಂದ್ಬಿಟ್ಟು. ಫಂಕ್ಷನ್ಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ನೇಮ್ ರಿವೀಲ್ ಕೂಡ ಆಗೋಗ್ಬಿಟ್ಟಿತ್ತು. ಸೊ ಇನ್ನೇನು ಮಾಡೋದು, ಹಾಗೆ ಫೋಟೋಸ್ ಒಂದಷ್ಟು ತೆಗೆಸ್ಕೊಂಡು ಮಗುನ ಮಾತಾಡಿಸ್ಕೊಂಡು ಹೋಗ್ತಿದ್ದಂಗೆ ನಮ್ಮ ಬ್ರದರು ಅವ್ರ ವೈಫ್ಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಿ ಸಾಂಗ್ ಎಲ್ಲ ಹಾಡ್ತಾಯಿದ್ರು. ಆ್ಯಕ್ಚುಲಿ ಅದು ಕೇಳೋದಕ್ಕೂ ನೋಡೋದಕ್ಕೂ ತುಂಬ ಕ್ಯೂಟ್ ಅನಿಸ್ತಾ ಇತ್ತು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಉಡುಪಿ ಆ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಮೀನ್ಸ್ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಸಾಂಗ್ಸ್ ಆಡೋದು, ಯಾವುದೇ ಅಂದರೆ ಇಂಜರಿ ಅಲ್ಲ. ನಮಗೆ ಹಂಗೆ ಆಡ್ತೀವಿ ಹಿಂಗೆ ಆಡ್ತೀವಿ ಚೆನ್ನಾಗಿ ಆಡಲ್ಲ ಆ ಥರ ಇಲ್ಲ. ಅವ್ರಿಗೆ ಹೆಂಗೆ ಅನಿಸುತ್ತೋ ಆ ಥರ ಟ್ರೈ ಅಂತೂ ಮಾಡೇ ಮಾಡ್ತಾರೆ. ಸಖತ್ ಎಂಜಾಯ್ ಮಾಡಿದ್ವಿ. ಅವ್ರ ಮದುವೆಲ್ಲೂ ಕೂಡ ಅಷ್ಟೇ ಅದೇ ಥರ ಎಂಜಾಯ್ ಮಾಡಿದ್ವಿ. ಈಗ ಮಗು ನಾಮಕರಣದಲ್ಲಿ ಎಂಜಾಯ್ ಮಾಡ್ತಾಯಿದ್ವಿ. ಮತ್ತು ಹಾಗೆ ಸ್ಟೇಜ್ ಖಾಲಿ ಇತ್ತಲ್ಲ, ಸಾಂಗ್ಸ್ ಎಲ್ಲ ಹಾಕ್ಬಿಟ್ಬಿಟ್ರು ಡಿ ಜೆಯಲ್ಲಿ. ಮಕ್ಕಳೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಕುಣಿಯೋದಕ್ಕೆ. ನನ್ನ ಮಗಳು ಕೂತಿದ್ದ ಹತ್ರನೇ ಅಳ್ಳಾಡ್ತಾ ಇದ್ಲು ಡ್ಯಾನ್ಸ್ಗೆ, ಮ್ಯೂಸಿಕ್ಗೆ. ಆಮೇಲೆ ಆಟ ಆಡಲಿ ಅಂತ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಬಿಟ್ಟಿದ್ದಕ್ಕೆ ನೋಡ್ತಾ ಇರ್ಬೋದು, ಇನ್ನು ಸ್ಟಾರ್ಟಿಂಗ್ ಟ್ರಬಲ್. ಕೂತ್ಕೊಂಡಿದ್ದ ಹತ್ರನೇ ಅಳ್ಳಾಡ್ತಾ ಇದ್ಲು. ಆಮೇಲೆ ಸ್ಟಾರ್ಟ್ ಮಾಡಿಕೊಂಡ್ಲು. ಮಿನಿಮಮ್ ಏನಿಲ್ಲ ಅಂದರೂ 40 ಮಿನಿಟ್ಸ್ವರೆಗೂ ಕುಂತಿದ್ದಾಳೆ ಚೆನ್ನಾಗಿ. ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ಲು. ಫುಲ್ ಜೋಶ್ ಅವಳಿಗಂತೂ. ಅಷ್ಟು ಕಂಟಿನ್ಯೂಸ್ ಆಗಿ ಕುಂದಿದ್ದು ಅದೇ ಫಸ್ಟು. ಅದಕ್ಕೆ ಮುಂಚೆ ಎಲ್ಲ ಮನೇಲಿ ಟಿ ವಿ ಹಾಕಿದ್ರೆ ಒಂದು 5 ಮಿನಿಟ್ಸ್ ಕುಂದ್ಬಿಟ್ಟು ಸುಮ್ಮನೆ ಆಗ್ತಾಯಿದ್ಲು. ಅಲ್ಲಿ ಮಕ್ಕಳೆಲ್ಲ ಇರೋದಕ್ಕೂ ಅದಕ್ಕೂ ಫುಲ್ಲು ಖುಷಿಗೆ. ಮತ್ತು ಓಪನ್ ಸ್ಪೇಸ್ ಬೇರೆ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ನೋಡ್ತಾ ಇರ್ಬೋದು. ಸೊ ಎಲ್ಲ ಮುಗ್ದಿದ್ದಾದಮೇಲೆ ಊಟಕ್ಕೆ ಹೊರಟ್ವಿ ನಾವು. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ನಮಗೆ ಸ್ವಲ್ಪ ಟೇಸ್ಟ್ ಎಲ್ಲ ಡಿಫ್ರೆಂಟ್ ಅನಿಸ್ತಿತ್ತು. ಸೊ ಆದರೂ ಒನ್ ಟೈಮ್ ಅಲ್ವಾ, ಇದೆಲ್ಲ ಅದನ್ನು ಆ ಟೈಪ್ ಕೂಡ ಎಂಜಾಯ್ ಮಾಡಬೇಕು ಅಂತ ಅಂದ್ಬಿಟ್ಟು ನೀಟಾಗೆಲ್ಲ ಊಟನೂ ಮಾಡಿದ್ವಿ. ಸಿಂಪಲ್ ಡೆಕೋರೇಷನ್ ಇತ್ತು, ತುಂಬ ಚೆನ್ನಾಗಿತ್ತು. ಮಗುಗೆ ನಾಮಕರಣದಲ್ಲಿ ಮೌರ್ಯ ಅಂತ ಹೆಸರು. ಇಲ್ಲಿ ಮುದ್ದು ಮಾಡಮ್ಮ ಅಪ್ಪಂಗೆ ಹೆಂಗ್ ಮಾಡೋದು? ಯಾರ್ದು? ಆಮೇಲೆ ಮತ್ತೆ ಆಮೇಲೆ ಅಷ್ಟೇನಾ? ಅಲ್ಲಿಗೆ ಹಣೆಗೆ ಎಲ್ಲ ಕೊಡೋದು ಯಾರೋ ಬೆರೆದಿರ್ತಾರ ಯಾರಾದ್ರು? ಹಣೆಗೆಲ್ಲ ಕೊಡ್ಬೇಕು ಪಪ್ಪಿ ಕೊಡು. ಸ್ಟಿಕ್ಕರ್ ಎಲ್ಲ ತಿನ್ಕೊಂಬಿಟ್ಟವಳೆ ಅಷ್ಟೇ, ಮುಗಿತೀನಿ. ಅಷ್ಟೇ ಮುಗೋಟ ಅಷ್ಟೇ. ಕೋಕ ನೋಡಲಿ, ಕೋಕ ನೋಡಲಿ, ಕೋಕ ಹುಯ್ಯ ಕುಡಿತೈತೆ. ಕೋಕ ಹುಯ್ಯ ಕುಡಿತೈತೆ. ಹ್ಞೂ ಹೇಗೆ ಕುಡಿಬೇಡ. ಏಟ್ ಹ್ಞೂ ಮಾಮಂಗೆ ಹೇಳ್ತೀನಿ ಏನು. ನಿನಗೆ ಐತೆ ಇರು ಮಾಮ, ನಿನಗೆ ಕೊಡ್ತೀನಿ. ಜುಟ್ಟು ಯಾರು ಹಾಕಿದ್ದು? ಪಾಪನ ಮಾತಾಡ್ಸ್ಕೊಂಡು ಹೋಗಪ್ಪ. ಹೆಂಡ್ತಿನ ಮಾತಾಡ್ತೀನಿ ಅಂತ ಅನ್ಲಿಲ್ಲ, ಪಾಪನ್ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ. ನೋಡ್ದ ದೇವ್ರೇ ಭಗವಂತ, ನಮ್ಮ ಕಿವಿಯೆಲ್ಲ ಹೊಂಟೋದು ಇವತ್ತು. 13 ವರ್ಷ 14 ವರ್ಷ ಲವ್ ಮಾಡಿದ್ರು ಅಷ್ಟೇ, 2 ವರ್ಷ ಲವ್ ಮಾಡಿದ್ರು ಅಷ್ಟೇ. ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ಸೊ ಎಲ್ಲ ನಾವು ಪ್ಯಾಕ್ ಮಾಡಿಕೊಂಡು ಹೊರಡೋಣ ಅಂತ ಹೊರಟ್ವಿ. ಆಟೋ ಬಂದಿತ್ತು, ಆಟೋದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ವಿ ರೈಲ್ವೆ ಸ್ಟೇಷನ್ಗೆ. ಸೊ ಅದು ತುಂಬ ಲಾಂಗ್ ಜರ್ನಿ ಇತ್ತು, ಹೋಗೋದಕ್ಕಿಂತ ಜಾಸ್ತಿ ಜರ್ನಿ ಇತ್ತು. ನಾವು ಈವ್ನಿಂಗು ಮಧ್ಯಾಹ್ನ 3 ಗಂಟೆಗೆ ಬಿಟ್ಟಿದ್ದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗು 6 ಓ ಕ್ಲಾಕಿಗೆ ನಾವು ಬೆಂಗಳೂರಿಗೆ ರೀಚ್ ಆಗಿದ್ದು. ಸೊ ಇದು ಉಡುಪಿಯಲ್ಲಿ ಆಲ್ರೆಡಿ ಟ್ರೈನ್ ಇತ್ತು. ಹೋಗ್ಬಿಟ್ಟು ಸೀಟ್ ಇದ್ದಿದ್ದರಿಂದ ಆರಾಮಾಗಿ ಬುಕ್ ಮಾಡಿದ್ವಿ ಮೊದಲೇ. ಟಯರ್ಡ್ ಆಗಿದ್ದಕ್ಕೂ ನಿದ್ದೆ ಬರ್ತಾಯಿತ್ತು. ಬಟ್ ಆದರೂ ಎಲ್ಲಿ ನನ್ನ ಮಗಳು ಬಿದ್ದುಬಿಡ್ತಾಳೋ ಅನ್ನೋ ಒಂದು ಟೆನ್ಷನ್ಗೆ ನಿದ್ದೆನೂ ಮಾಡೋಕ್ಕಾಗಲಿಲ್ಲ. ಹಾಗೆ ಕುತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೆ.
ಸೊ ಸೆಂಟ್ರಲ್ಲಿ ಅದು ಇದು ತಿಂಡಿ ಏನಾದರೂ ಬಂದರೆ ನಮ್ಮ ಮನೆಯವರು ಮಿಸ್ ಇಲ್ದಂಗೆ ಪ್ರತಿಯೊಂದು ತಕ್ಕೊಡ್ತಾಯಿದ್ರು. ಸೊ ಇಬ್ಬರು ಮಾತಾಡಿಕೊಂಡು ತಿಂದ್ಕೊಂಡು ನೆಕ್ಸ್ಟ್ ಪಾಪು ಕೂಡ ಇದ್ಲು. ಆವಾಗ ಅವಳ ಜೊತೆ ಎದುರುಗಡೆ ಕಂಪಾರ್ಟ್ಮೆಂಟಲ್ಲಿ ತುಂಬ ಜನ ಮಕ್ಕಳಿದ್ರು. ಅವ್ರ ಜೊತೆ ಕೂಡ ಆಟ ಆಡಿಕೊಂಡು ಚೆನ್ನಾಗಿ ಟೈಮ್ ಪಾಸ್ ಆಯಿತು. ತುಂಬ ಜರ್ನಿ ಅಂತಲೇ ಫೀಲ್ ಆಗಲಿಲ್ಲ, ಆ ಥರ ಟೈಮ್ ಚೆನ್ನಾಗಿ ಹೋಯಿತು. ಮಕ್ಕಳ ಜೊತೆ ಆಟ ಆಡ್ಕೊಂಡು ಅವಳು ಕೂಡ, ನಾವು ಅಷ್ಟೇ ಚೆನ್ನಾಗಿ ಮಾತಾಡ್ಕೊಂಡು ಬಂದ್ವಿ. ಅಷ್ಟೇನು ತುಂಬ ಕಷ್ಟ ಆ ಥರ ಏನೂ ಫೀಲ್ ಆಗಲಿಲ್ಲ. ಚೆನ್ನಾಗಿತ್ತು ಇದು ಕೂಡ ಎಕ್ಸ್ಪೀರಿಯೆನ್ಸು. ಉಡುಪಿ ಬಿಟ್ಟಾಗ ಯಾವಾಗಾದರೂ ಮನೆಗೆ ಹೋಗ್ತೀವೋ ಅನ್ನೋ ಥರ ಫೀಲ್ ಆಗಿತ್ತು. ಬಟ್ ಆದರೆ ಟ್ರಾವೆಲಿಂಗಲ್ಲಿ ಏನೂ ಅಷ್ಟು ಹಿಂಸೆ ಆಗಿಲ್ಲ. ಇದಕ್ಕೆ ಈಸಿ ಅಂದರೆ ಆರಾಮಾಗಿ ಬಂದ್ವಿ ಬೆಂಗಳೂರಿಗೆ. ಆರಾಮಾಗಿ ಅಂದರೆ ಬೆಂಗಳೂರು 6:30ಗೆ ಬಂದ್ವಿ. ಆವಾಗೂ ಕೂಡ ಮನೆಗೆ ಯಾವಾಗ ಹೋಗ್ತೀವೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಅರ್ಲಿ ಮಾರ್ನಿಂಗ್ ಬೇರೆ, ಟ್ರಾಫಿಕ್ ಏನೂ ಇರಲಿಲ್ಲ, ಚೆನ್ನಾಗಿತ್ತು ಆವಾಗ ಕೂಡ ಟ್ರಾವೆಲಿಂಗ್ ಎಲ್ಲ. ಮತ್ತು ನನ್ನ ಮಗಳಿಗೆ ಅಂತ ಫ್ರೂಟ್ಸ್ ತೊಗೊಂಡೋಗಿದ್ದೆ, ಅದನ್ನು ಕೂಡ ನಾನೇ ತಿಂದು ಖಾಲಿ ಮಾಡಿದೆ. ಅವಳಂತೂ ಬೇರೆ ಏನೂ ತಿನ್ನಲಿಲ್ಲ. ಆಮೇಲೆ ಚಿಪ್ಸು ಅದು ಇದು ಏನೇನು ಬರ್ತಿತ್ತು ಎಲ್ಲ ಕೊಡಿಸ್ತಿದ್ರು ನಮ್ಮ ಮನೆಯವರಂತೂ. ಯಾಕಂದರೆ ಮತ್ತೆ ಟ್ರೈನಲ್ಲಿ ಹೋಗೋದು ಮತ್ತೆ ಯಾವಾಗೋ ಗೊತ್ತಿಲ್ಲ. ಹಾಗಾಗಿ ತುಂಬ ಕಮ್ಮಿ ನಾವು ಟ್ರಾವೆಲ್ ಮಾಡೋದು. ಹಾಗಾಗಿ ಯಾವಾಗ ಹೋಗ್ತೀವೋ ಅವಾಗೆಲ್ಲ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಅಲ್ಲಿನ ಒಂದು ಸಿಚುವೇಶನ್ನ ಮತ್ತು ವಾತಾವರಣನ ಎಂಜಾಯ್ ಮಾಡ್ತೀವಿ ನಾವು. ತುಂಬ ಖುಷಿಯಾಗೇ ಎಲ್ಲ ಮುಗಿಸ್ಕೊಂಡು ಬಂದು ರೀಚ್ ಆದ್ವಿ. ಸೊ ಈ ಟ್ರಾವೆಲಿಂಗಲ್ಲಿ ಮತ್ತು ಇನ್ನೊಂದು ಇಷ್ಟ ಆಗಿದ್ದು ಏನಪ್ಪ ಅಂತಂದರೆ, ನನಗೆ ಆಲ್ಮೋಸ್ಟ್ ಎಲ್ಲ ರೀತಿ ಜರ್ನಿ ಕೂಡ ಕವರ್ ಮಾಡಿದ್ವಿ. ಆಟೋ, ಬಸ್ಸು, ಬೈಕು, ಕಾರು, ಮತ್ತು ಬೋಟಿಂಗು, ಟ್ರೈನು, ಸ್ಲೀಪಿಂಗ್ ಕೋಚ್ ಬಸ್ಸು ಎಲ್ಲ ಕವರ್ ಮಾಡಿದ್ವಿ. ಒಂಥರ ಚೆನ್ನಾಗಿತ್ತು. ಬೈ ವಾಕು ಎಲ್ಲ ಕೂಡ. ಇದು ನೋಡ್ತಾ ಇರ್ಬೋದು, ಅರ್ಲಿ ಮಾರ್ನಿಂಗು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಫ್ರೀ ಬಸ್ಸನ್ನ ನಾನು ಯೂಸ್ ಮಾಡಿಕೊಂಡೇ ಇಲ್ಲ ಅಂತಲೇ ಹೇಳ್ಬೋದು 3 ಇಯರ್ಸಲ್ಲಿ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಂಡ್ವಿ BMTC ಬಸ್ಸಲ್ಲಿ. ಅರ್ಲಿ ಮಾರ್ನಿಂಗು ಹೆಂಗಿದ್ವಿ, ನಿದ್ದೆ ಮಾಡಿದ್ದಿದ್ವಲ್ಲ. ಸೊ ಹಾಗಾಗಿ ಮನೆಗೆ ಹೋದರೆ ಸಾಕು, ನಿದ್ದೆ ಮಾಡಬೇಕು ಅಂತ. ಸರಿಯಾಗಿ ನಿದ್ದೆ ಕೂಡ ಆಗಿರಲಿಲ್ಲ. ಬಟ್ ಮನೆಗೆ ಹೋದ್ಮೇಲೆ ನಿದ್ದೆ ಮಾಡೋದು ಇದ್ದಿದ್ದೆ ಅಲ್ವಾ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತಾಯಿದ್ವಿ. BMTC ಬಸ್ ಆದಮೇಲೆ ಮತ್ತೆ ಸ್ವಲ್ಪ ಮನೆ ಹತ್ರಕ್ಕೆ ಆಟೋ ಕೂಡ ಬುಕ್ ಮಾಡಿಕೊಂಡು ಮನೆಗೆ ಬೇಗ ಬಂದು ನನ್ನ ಮಗಳಿಗೋಸ್ಕರ ಉಪ್ಪಿಟ್ಟು ಮಾಡಿದ್ದೆ. ಸೊ ಅವಳಿಗೂ ಕೂಡ ಉಪ್ಪಿಟ್ಟು ತಿನ್ನಿಸಿ ಆಮೇಲೆ ನಿದ್ದೆ ಮಾಡಿದ್ದು, ನಾವು ರೆಸ್ಟ್ ಮಾಡಿದ್ದು. ಇದಾಗಿತ್ತು ಈ ವ್ಲಾಗು. ಥ್ಯಾಂಕ್ ಯು ಎಲ್ರಿಗೂ. ಸಿಗೋಣ ಮತ್ತೆ ಇನ್ನೊಂದು ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ.